ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ ತಿಮಿಂಗಲ ವಾರ್. ಮಾಜಿ ಸಿಎಂ ಎಚ್.ಡಿ.ಕೆ ತಿಮಿಂಗಲ ಹೇಳಿಕೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಟಾಂಟನ್ನ ಕೊಟ್ಟಿದ್ದಾರೆ. ನೋಡಿ, ತಿಮಿಂಗಲ ಯಾವುದು? ಅದು ತಿಮಿಂಗಲ ಇದೆ, ಸಣ್ಣ ಸಣ್ಣ ಮೀನುಗಳು ಸಿಕ್ಕಾಕೊಳ್ತಿದ್ದಾವೆ. ಈ ರೀತಿಯಾದಂಥ ಹೇಳಿಕೆಗಳು ಬರ್ತಾ ಇದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಮಧ್ಯೆ. ಈಗ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಟಾಂಟನ್ನ ಕೊಟ್ಟಿದ್ದಾರೆ. ಎಚ್.ಡಿ.ಕೆ ತಿಮಿಂಗಲು ಯಾರು ಅಂತ ಹೇಳಿದ್ರೆ ಮುಗಿದೋಗ್ಬಿಡುತ್ತೆ ಅಲ್ವಾ? ನೀವು ಯಾಕೆ ಹೇಳ್ಕೊಂಡು ಓಡಾಡ್ತೀರಿ? ತಿಮಿಂಗಲ ಯಾರು ಅಂತ ಅವ್ರಿಗೆ ಗೊತ್ತಿದೆ, ಅವರೇ ಹೇಳಬೇಕದನ್ನು. ಅವ್ರ ಬಾಯಿಂದನೇ ಸತ್ಯ ಆಚೆ ಬರಬೇಕು. ಅವ್ರು ಹೇಳಿದರೆ ಎಲ್ಲವೂ ಕೂಡ ಮುಗಿದೋಗ್ಬಿಡುತ್ತೆ. ಈ ಒಂದು ಪ್ರಕರಣ SIT ಮಾಡೋದೇ ಬೇಡ. ಕುಮಾರಸ್ವಾಮಿ ಅವರ ಬಾಯಿ ಬಿಟ್ಟರೆ ಒಂದು ಬೇಡ ಅಂಥೇಳಿ ಅವರು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಎಂಬುದು SITಗೆ ಗೊತ್ತಿದೆ. ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು ನಿಮಗೆ ಗೊತ್ತಿದ್ರೆ ಹೇಳಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಿಮ್ಗೆ ಗೊತ್ತಿದೆ ಏನ್ರಿ ಪ್ರಜ್ವಲ್ ಎಲ್ಲಿದ್ದಾನೆ ಅಂತ? SIT ಅವ್ರು ಹೇಳಿಬಿಡಿ, ಹಾಗಾದರೆ ತನಿಖೆಗೆ ಸಹಕರಿಸಿ, ಅನುಕೂಲ ಆಗುತ್ತಲ್ಲ ಅಂತ ಈ ಮೂಲಕ ಅವರ ಹೇಳಿಕೆಗೆ ಟಾಂಟ್ ಕೊಟ್ಟಿದ್ದಾರೆ. ಗೊತ್ತಿದ್ರೆ ಹೇಳ್ಬೋದಲ್ಲ, ಹೇಳಿಬಿಟ್ರೆ ಮುಗ್ದೇ ಹೋಗ್ತದೆ. ತಿಮಿಂಗ್ಲ ಯಾರು ಅಂತ ಅವರೇ ಹೇಳಿಬಿಟ್ರೆ ಇದೆಲ್ಲ ಮುಗ್ದೇ ಹೋಗುತ್ತೆ. ಗೊತ್ತಿದ್ರೆ ಅವ್ರಿಗೆ ತಿಮಿಂಗೆಲ್ಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ, ಅದನ್ನ ಹೇಳದೇ ಇರೋದೇ ದೊಡ್ಡ ತಪ್ಪಲ್ವಾ? ಹೇಳಬೇಕು, ಹೇಳಿದರೆ ಭಾಳ ಒಳ್ಳೆಯದು. ದಿನ ಒಂದೊಂದು ಹೇಳಿಕೆ ಬರ್ತಾ ಇದೆ, ಅದನ್ನು ಅವರು ಕೊಡ್ಬೋದು. ಕೊಟ್ಟಾದ್ಮೇಲೆ ಮಾಡಲಿಲ್ಲ ಅಂತ ಹೇಳಿ, ತನಿಖೆನ ಕೊಟ್ಟಾದ್ಮೇಲೆ ತನಿಖೆ ಮಾಡಲಿಲ್ಲ ಅಂತ ಹೇಳ್ಬೋದು ಅವರು. ಒಂದು ವೇಳೆ ನಾವು ಮಾಡದೇ ಇದ್ದರೆ ಕೊಡಲಿ ಅವರು. ಅದೆಲ್ಲವನ್ನು ಕೂಡ SIT ಕ್ರಮ ತಗೊಳುತ್ತೆ. ಯಾಕೆಂದರೆ ನಾವು ಯಾವುದನ್ನು ಕೂಡ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಯಾವ ವಿಚಾರಗಳನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಇದನ್ನೆಲ್ಲ SITನವರು ಗಮನಕ್ಕೆ ತಗೊಳ್ತಾರೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಇವೆಲ್ಲ ಅದಕ್ಕೆ ಲಿಂಕ್ ಆಗಿರ್ತಕ್ಕಂಥದ್ದು. ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಏನಾದ್ರು ಮಾಹಿತಿ ಇದೆ? ಅದೆಲ್ಲ SITಗೆ ಗೊತ್ತಿರುತ್ತೆ. ಅವರು ತನಿಖೆ ನಡೆಯುವಾಗ ಅವ್ರು ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರ್ದು, ಅದನ್ನು ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರ್ಬೋದು, ಯಾವ್ದು ಇರ್ಬಾರ್ದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದ್ರೆ ನೀವು ಹೇಳಿದರೆ ಸಹಾಯ ಆಗುತ್ತೆ. ಅದಕ್ಕೆ ನಾನು ಕೇಳಿದ್ದು, ನಿಮ್ಗೆ ಏನಾರ ಗೊತ್ತಿದ್ರೆ ಹೇಳಿಯಪ್ಪ, ಸಹಾಯ ಆಗುತ್ತೆ. ಅದಕ್ಕೆ ಗೊತ್ತಿದ್ರೆ ಹೇಳ್ಬೋದಲ್ಲ. ಹೇಳಿಬಿಟ್ರೆ ಮುಗ್ದೇ ಹೋಗ್ತದೆ. ತಿಮಿಂಗ್ಲ ಯಾರು ಅಂತ ಅವರೇ ಹೇಳಿಬಿಟ್ಟು